ನಮ್ಮೂರಾಗ ಇತ್ತೀಚೆಗೆ ಒಬ್ರು ಪ್ರೈವೇಟ್ ನಂಬರ್ ತಗೊಂಡಾರೆ. ಅದ್ರ ಬಗ್ಗೆ ವಿಚಾರಿಸಬೇಕಿತ್ತು. ಆ ಪ್ರೈವೇಟ್ ನಂಬರ್ ಬಗ್ಗೆ, ಕಾಲ್ ಡೀಟೇಲ್ಸ್ ಬಗ್ಗೆ ಎಲ್ಲ ಮಾಹಿತಿ ಬೇಕು. ಶ್ರೀರಾಮ್ ತಾಯಿಗೆ ಕಾಲ್ ಮಾಡಿಸಿದ ವಿಚಾರನ ಇವ್ರು ಕೇಳ್ತಿರೋದು ಇವ್ರಿಗೆಲ್ಲ ಗೊತ್ತಾಗೋಗಿದ್ಯಾ ಅಥವಾ ಗೊತ್ತಿಲ್ಲದೆ ವಿಚಾರ ಮಾಡ್ತಿದಾರಾ? ಪ್ರೈವೇಟ್ ನಂಬರ್ ಬಗ್ಗೆ ಗೊತ್ತಾಗಿದೆ ಅಂದರೆ ಇದ್ರ ಬಗ್ಗೆನೂ ಖಂಡಿತ ಗೊತ್ತಾಗಿರುತ್ತೆ. ಇನ್ನೇನು ಮುಚ್ಚಿಡಕ್ಕಾಗಲ್ಲ. ಅಣ್ಣ, ನೀನೇನು ಹೆದರ್ಕೋಬೇಡ. ಆಪತ್ತು ಬಂದರೆ ಅದನ್ನು ಮೊದಲು ನನ್ನ ಕೊರಳಿಗೆ ಕುಣಿಕೆ ಮಾಡ್ಕೋತೀನಿ ಹೊರತು ನಿನ್ನ ಕೈ ಕೋಳ ಹಾಕೋದಕ್ಕೆ ಬಿಡಲ್ಲ. ಏನ್ರಿ ತುಳಸಿಯವರ, ನಿಮ್ಮನ್ನ ಕೇಳಕತ್ತೀನಿ, ಏನು ವಿಚಾರ ಮಾಡಕತ್ತೀರಿ? ನಾನು ಯಾರಿಗೂ ಫೋನ್ ಮಾಡಿಲ್ವಲ್ಲ. ನನ್ನನ್ನೇನು ದಡ್ಡನ್ ಮಾಡಕತ್ತೀರಿ? ನನ್ನ ಬೆನ್ನ ಹಿಂದೆ ಹೂತ್ ಹಾಕಿರೋ ಸತ್ಯನ ನಾನು ಬಗದು ಹೊರಗೆ ತೆಗಿಯೋಕ್ಕೂ ಮೊದಲ ನೀವು ಎಲ್ಲ ಹೇಳಿದ್ರೆ ಬಹಳ ಚಲೋ ಇರ್ತೈತಿ. ಒಬ್ಬ ಪಂಚಾಯಿತಿ ಅಧ್ಯಕ್ಷಗೆ ಒಂದು ಪ್ರೈವೇಟ್ ನಂಬರ್ ಅವಶ್ಯಕತೆ ಏನಿತ್ತು? ಆ ಪ್ರೈವೇಟ್ ನಂಬರ್ ಇಂದ ಯಾರ್ಯಾರಿಗೆ ಯಾವ ಕಾರಣಕ್ಕೆ ಕಾಲ್ ಮಾಡಿರಿ? ನೀವು ಹೇಳಂಗಿಲ್ಲಲ್ಲ, ಇರ್ಲಿ, ಡೈರೆಕ್ಟ್ ಆಗಿ ಕೇಳ್ತೀನಿ. ಶ್ರೀರಾಮನ್ ಏನ್ ಮಾಡಿದ್ರಿ? ಶ್ರೀರಾಮ ಫೋನ್ ಮಾಡಿರೋ ತರ ಶ್ರೀರಾಮ್ ಅವರ ತಾಯಿಗೆ ಆ ಪ್ರೈವೇಟ್ ನಂಬರ್ ಇಂದ ಯಾಕೆ ಕಾಲ್ ಮಾಡಿಸಿದ್ರಿ? ನೋಡ್ರಿ, ನೀವ ಎಲ್ಲ ಹೇಳಿದ್ರೆ ಬಹಳ ಚಲೋ ಇರ್ತತಿ. ಇಲ್ಲ ಅಂದ್ರೆ ನಾನಾಗೆ ತಿಳ್ಕೋಬೇಕಾಕೈತಿ. ನಾನು ತಿಳ್ಕೊಳ್ಳೋದಕ್ಕಿಂತ ನೀವ ಬಾಯಿ ಬಿಟ್ರೆ ಬಹಳ ಚಲೋ ಇರ್ತತಿ. ಅದನ್ನ ನಾನು ಹೇಳ್ತೀನಿ. ನೀವೇನ್ ಹೇಳ್ತೀರಿ? ನೀವು ಅವರಿಂದ ಏನು ಉತ್ತರ ನಿರೀಕ್ಷೆ ಮಾಡ್ತಿರೋ ಅದನ್ನ ನಾನು ಹೇಳ್ತೀನಿ. ಅವ್ರಿಗೆ ಪ್ರೈವೇಟ್ ನಂಬರ್ ಕೊಡ್ಸಿದ್ದೆ ನಾನು.